ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಮೇಕವರ್ ಯೂಟ್ಯೂಬ್ ಚಾನಲ್. ಡೇ 3 ಇವತ್ತಿನ ಟಿಪ್ಸ್ ಬಂದು ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಹಾಯ್ ಹಲೋ, ನಾನು ನಿಮ್ಮ ರಂಜಿತಾ ಮಾತಾಡ್ತಾ ಇರೋದು. ಬಿಫೋರ್ ವಿಡಿಯೋದಲ್ಲಿ ಕ್ಲಿನ್ಸರ್, ಫೇಸ್ ವಾಶ್ ಮತ್ತೆ ಸೀರಮ್ ನ ಹೇಗೆ ಯೂಸ್ ಮಾಡಬೇಕು ಅಂತ ನಾವು ನಿಮಗೆ ಹೇಳ್ಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾವು ಮಾಯಿಶ್ಚರೈಸರ್ ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ನಾವು ಡೈಲಿ ರೂಟೀನ್ ಅಲ್ಲಿ ನಾವು ಮಾಯಿಶ್ಚರೈಸರ್, ಸೀರಮ್, ಫಸ್ಟ್ ಫೇಸ್ ವಾಶ್ ಮಾಡಬೇಕು, ನೆಕ್ಸ್ಟ್ ಸೀರಮ್ ಯೂಸ್ ಮಾಡಬೇಕು, ಅದ್ರ ನೆಕ್ಸ್ಟ್ ಮಾಯಿಶ್ಚರೈಸರ್, ಅದ್ರ ನೆಕ್ಸ್ಟ್ ಸನ್ಸ್ಕ್ರೀನ್. ಇಷ್ಟನ್ನ ಡೇ ಅಂದ್ರೆ ಮಾರ್ನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಅದಾದ್ಮೇಲೆ ಈವ್ನಿಂಗ್ ಅಲ್ಲಿ ಜಸ್ಟ್ ಮಾಯಿಶ್ಚರೈಸರ್ ಹಾಕಿದ್ರೆ ಸಾಕಾಗುತ್ತೆ. ಫೇಸ್ ವಾಶ್ ಮಾಡಿ ನೀವು ಮಾಯಿಶ್ಚರೈಸರ್ ಹಾಕಿದ್ರೆ ಸಾಕಾಗತ್ತೆ. ಯಾಕಂದ್ರೆ ಈವ್ನಿಂಗು ಬಿಸಿಲಿರಲ್ಲ, ಮಾರ್ನಿಂಗ್ ಬಿಸಿಲಿರೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾಗತ್ತೆ. ಆ ಮಾಯಿಶ್ಚರೈಸರ್ ಅಂದ ತಕ್ಷಣ ನಿಮಗೆ ಮೈಂಡ್ ಬರೋದು ನಾನು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು ಅನ್ನೋದು ನಿಮ್ ಮೈಂಡ್ ಬರುತ್ತೆ. ಸೊ ಮಾಯಿಶ್ಚರೈಸರ್ ಅಂದ ತಕ್ಷಣ 2 ಟೈಪ್ಸ್ ಅಂದ್ರೆ 3 ಟೈಪ್ಸ್ ಬರುತ್ತೆ. ವಾಟರ್ ಬೇಸ್ ಬರುತ್ತೆ, ಜೆಲ್ ಬೇಸ್ ಬರುತ್ತೆ, ಅದು ಬಿಟ್ರೆ ಕ್ರೀಮ್ ಬೇಸ್ ಬರುತ್ತೆ. ಕ್ರೀಮ್ ಬೇಸ್ ಬಂದು ಡ್ರೈ ಸ್ಕಿನ್ ಯೂಸ್ ಮಾಡೋದು. ಜೆಲ್ ಬೇಸು, ವಾಟರ್ ಬೇಸು ಬಂದು ನಾವು ಆಯಿಲಿ ಸ್ಕಿನ್ ಗೆ ಯೂಸ್ ಮಾಡ್ತೀವಿ. ಸ್ಕಿನ್ ಟೈಪ್ ಅಲ್ಲಿ ಇಂಪಾರ್ಟೆಂಟ್ ಆಗೋದು ಡ್ರೈ ಮತ್ತು ಆಯಿಲ್, ಎರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಂಬಿನೇಷನ್ ನಾರ್ಮಲ್ ಸ್ವಲ್ಪ ಡ್ರೈ ಕಾಂಬಿನೇಷನ್ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ನೀವು ಇದು ಜೆಲ್ ಬೇಸ್ ನ ಕಂಪಲ್ಸರಿ ಆಯಿಲಿ ಸ್ಕಿನ್ ಗೆ ಹಾಕ್ಬೇಕು. ಯಾವ ಕಾರಣಕ್ಕೂ ಆಯಿಲಿ ಸ್ಕಿನ್ ಅವರು ಇದು ಕ್ರೀಮ್ ಬೇಸ್ ನ ಯೂಸ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಆಯಿಲಿ ಸ್ಕಿನ್ ಆಲ್ರೆಡಿ ಆಯಿಲ್ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇರತ್ತೆ. ಸೊ ಅಂತವ್ರು ತಗೊಂಡೋಗಿ ನಾವು ಮತ್ತೆ ಕ್ರೀಮ್ ಬೇಸ್ ಹಾಕಿದ್ಮೇಲೆ ಆಯಿಲ್ ಜಾಸ್ತಿ ಆಗಿ ಮತ್ತೆ ನಮಗೆ ಪಿಂಪಲ್ಸ್ ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಪಿಂಪಲ್ಸ್ ಬರೋದ್ರಿಂದ ನಾವು ಆಯಿಲಿ ಸ್ಕಿನ್ ಅವರು ಕ್ರೀಮ್ ಬೇಸ್ ಪ್ರಾಡಕ್ಟ್ ಗಳನ್ನ ಅವಾಯ್ಡ್ ಮಾಡಬೇಕು. ಡ್ರೈ ಸ್ಕಿನ್ ಅವರಿಗೆ ಡ್ರೈ ಅಂದ ತಕ್ಷಣ ಆಲ್ಮೋಸ್ಟ್ ಅಲ್ಲೂ ಅವರು ಡ್ರೈ ಇರುತ್ತೆ, ಸ್ಕಿನ್ ಡ್ರೈ ಆಗ್ತಾ ಇರತ್ತೆ. ಈ ವಿಂಟರ್ ಸೀಸನ್ ಅಲ್ಲಂತೂ ಅವ್ರಿಗೆ ತುಂಬಾ ಡ್ರೈ ಇರತ್ತೆ. ಸೊ ಅವರು ಕ್ರೀಮ್ ಬೇಸ್ ನ ತುಂಬಾ ಯೂಸ್ ಮಾಡ್ಬೇಕಾಗತ್ತೆ. ಅವ್ರೇನಾದ್ರು ಇಲ್ಲ ನನಗೆ ಕ್ರೀಮ್ ಬೇಸ್ ಬೇಡ, ನಾನು ಜೆಲ್ ಬೇಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಆ ಜೆಲ್ ಬೇಸ್ ನ ಅವ್ರು ಯೂಸ್ ಮಾಡಿದಾಗ ಇನ್ನೂ ಅದು ಡ್ರೈ ಮಾಡತ್ತೆ. ಅದು ಆಯಿಲಿ ಸ್ಕಿನ್ ಗೆ ಯಾವತ್ತು ಜೆಲ್ ಬೇಸ್ ನ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ ಗೆ ನಾವು ಕ್ರೀಮ್ ಬೇಸ್ ನ ಯೂಸ್ ಮಾಡಬೇಕು. ಕಂಪ್ನಿ ನೇಮ್ ನ ನಿಮಗೆ ಸಜೆಸ್ಟ್ ಮಾಡಬಹುದು. ಬಟ್ ಈಗ ಬಜೆಟ್ ರೇಂಜಿಗೆ ನಿಮ್ ಬಜೆಟ್ ರೇಂಜ್ ಏನಿದೆ ಮತ್ತೆ ನೀವು ನಿಮ್ಮ ಕಾಂಬಿನೇಷನ್ ನ ತೋರಿಸಿ ಸ್ಕಿನ್ ನ ಟೆಸ್ಟ್ ಮಾಡಿಸಿ ತಗೊಳೋದು ತುಂಬಾ ಒಳ್ಳೇದು. ಸೊ ಹಾಗಾಗಿ ಇನ್ನೂ ಏನಾದ್ರು ಡೌಟ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.